ವಿದ್ಯುಕ್ತವಾಗಿ ಎಂದಿನಂತೆ ದಸರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಾಗೆ ನಾವು ಮಹಾರಾಣಿಯವರನ್ನು ಸ್ವಾಗತ ಕೇಳಿದ್ದೀವಿ, ಬರಬೇಕು ಅಂತ ಸಹಕಾರ ಕೊಡಬೇಕು ಅಂತೇಳಿ. ಎಂದಿನಂತೆ ಎಲ್ಲ ರೀತಿಯಲ್ಲಿ ಅವರು ನಗುಮುಖದಿಂದಲೇ ಎಲ್ಲ ಚೆನ್ನಾಗಿ ಮಾಡಿ ಜನರೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಚರಿತ್ರೆಯನ್ನು ಸರಿಯಾದ ರೀತಿನ ಆಗಲಿ ಅಂತ ಅವರು ಸಂತೋಷವಾಗಿಯೇ ಅವರು ಎಂದೂ ಅವರನ್ನು ಕಿರಿಕಿರಿ ಮಾಡಿಲ್ಲ. ಯಾವತ್ತೂ ಅದೇ ಉತ್ಸಾಹ, ಅದೇ ಸಂತೋಷದಿಂದ ನಾಡ ಹಬ್ಬ ದಸರಾ ಎಲ್ಲ ಜನರನ್ನು ಒಗ್ಗೂಡಬೇಕಿರಬೇಕು, ಅವರೆಲ್ಲ ಸೌಹಾರ್ದತೆಯಿಂದ ಇರಬೇಕು, ಜನತೆಗೆ ಒಳ್ಳೆಯದಾಗಬೇಕು ಅನ್ನೋ ಸದುದ್ದೇಶದಿಂದ ಅವರು ಸಂತೋಷವಾಗಿ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ಮತ್ತು ದಸರಾ ಯಶಸ್ವಿ ಆಗಲಿಕ್ಕೆ ಸಹಕಾರ ಕೊಡ್ತೀವಿ ಅಂತ ಸಲಹೆ ಹೇಳಿದ್ದಾರೆ. ಕೆಲವು ಸಲಹೆಯನ್ನು ಜಿಲ್ಲಾಡಳಿತಕ್ಕೆ ಹೋದ ಸಾರಿ ಹೆಚ್ಚು ಸೀಟ್ ಮಾಡಿಬಿಟ್ಟಿದ್ವಿ. ಹೀಗಾಗಿ ಮಳೆ ಬಂತು, 5-6 ಸಾವಿರ ಜನ ಇಲ್ಲಿ ಬಂದ್ಬಿಟ್ರು ಈ ಕಡೆಗೆ. ಆವಾಗ ಸ್ವಲ್ಪ ಅನಾನುಕೂಲ ಆಯಿತು, ಅದನ್ನೆಲ್ಲ ಸ್ವಲ್ಪ ಸರಿ ಮಾಡಿ ಅಂತ ಹೇಳಿದ್ದಾರೆ. ಸಣ್ಣ ಪುಟ್ಟ ಬಿಟ್ಟರೆ ಏನಿಲ್ಲ, ಅದಕ್ಕೆ ಜಿಲ್ಲಾಡಳಿತ ವಿಲ್ ಟೇಕ್ ಆ್ಯಕ್ಷನ್. ಇತ್ತೀಚೆಗೆ ಚಾಮುಂಡಿ ಬೆಟ್ಟ ಮತ್ತು ಉದ್ಘಾಟನಾ ದಸರಾ ಬಗ್ಗೆ ಒಂದು ಪತ್ರವನ್ನು ಸಹ ಬರೆದಿದ್ರು, ಅದ್ರ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡಿದ್ರೆ? ಯಾವ ದಸರಾ ಚೆನ್ನಾಗಾಗಲಿ ಅನ್ನೋದು ಬಿಟ್ಟರೆ ಬೇರೆ ಏನು ಮಾತಿಲ್ಲ. ಇಲ್ಲ ಅವ್ರದ್ದೇನು ಅದನ್ನು ಸುಮ್ಮನೆ ಹೇಳಿದ್ರು ಮಿಸ್ಕಮ್ಯುನಿಕೇಷನ್ ಆಗಿದ್ದಾಯಿತು ಅಂತೇಳಿ ಇಲ್ಲ, ಅದು ಯಾವ ಮಾತೂ ಇಲ್ಲ. ಟೋಟಲಾಗಿ ಅವರು ಸಹಕಾರ ಕೊಡ್ತಾರೆ. ಇದು ನಾಡಿನ ಜನತೆಗೆ ಸೇರಿದಂಥ ಉತ್ಸವ, ಇದು ಜನರ ಉತ್ಸವ. ಹೀಗಾಗಿ ಯಾರ್ದು ತಕರಾರಿಲ್ಲ. ಆ ಥರದ್ದೇನು ನಾನು 5-6ನೇ ದಸರಾ ಇರಬೇಕು, ಯಾವತ್ತೂ ಹತ್ರ ನೋಡಿಲ್ಲ. ವಿದ್ಯುಕ್ತವಾಗಿ ಎಂದಿನಂತೆ ದಸರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಾಗೆ ನಾವು ಮಹಾರಾಣಿಯವರನ್ನು ಸ್ವಾಗತ ಕೇಳಿದ್ದೀವಿ, ಬರಬೇಕು ಅಂತ ಸಹಕಾರ ಕೊಡಬೇಕು ಅಂತೇಳಿ. ಎಂದಿನಂತೆ ಎಲ್ಲ ರೀತಿಯಲ್ಲಿ ಅವರು ನಗುಮುಖದಿಂದಲೇ ಎಲ್ಲ ಚೆನ್ನಾಗಿ ಮಾಡಿ ಜನರೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಚರಿತ್ರೆಯನ್ನು ಸರಿಯಾದ ರೀತಿನ ಆಗಲಿ ಅಂತ ಅವರು ಸಂತೋಷವಾಗಿಯೇ ಅವರು ಎಂದೂ ಅವರನ್ನು ಕಿರಿಕಿರಿ ಮಾಡಿಲ್ಲ. ಯಾವತ್ತೂ ಅದೇ ಉತ್ಸಾಹ, ಅದೇ ಸಂತೋಷದಿಂದ ನಾಡ ಹಬ್ಬ ದಸರಾ ಎಲ್ಲ ಜನರನ್ನು ಒಗ್ಗೂಡಬೇಕಿರಬೇಕು, ಅವರೆಲ್ಲ ಸೌಹಾರ್ದತೆಯಿಂದ ಇರಬೇಕು, ಜನತೆಗೆ ಒಳ್ಳೆಯದಾಗಬೇಕು ಅನ್ನೋ ಸದುದ್ದೇಶದಿಂದ ಅವರು ಸಂತೋಷವಾಗಿ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ಮತ್ತು ದಸರಾ ಯಶಸ್ವಿ ಆಗಲಿಕ್ಕೆ ಸಹಕಾರ ಕೊಡ್ತೀವಿ ಅಂತ ಸಲಹೆ ಹೇಳಿದ್ದಾರೆ. ಕೆಲವು ಸಲಹೆಯನ್ನು ಜಿಲ್ಲಾಡಳಿತಕ್ಕೆ ಹೋದ ಸಾರಿ ಹೆಚ್ಚು ಸೀಟ್ ಮಾಡಿಬಿಟ್ಟಿದ್ವಿ. ಹೀಗಾಗಿ ಮಳೆ ಬಂತು, 5-6 ಸಾವಿರ ಜನ ಇಲ್ಲಿ ಬಂದ್ಬಿಟ್ರು ಈ ಕಡೆಗೆ. ಆವಾಗ ಸ್ವಲ್ಪ ಅನಾನುಕೂಲ ಆಯಿತು, ಅದನ್ನೆಲ್ಲ ಸ್ವಲ್ಪ ಸರಿ ಮಾಡಿ ಅಂತ ಹೇಳಿದ್ದಾರೆ. ಸಣ್ಣ ಪುಟ್ಟ ಬಿಟ್ಟರೆ ಏನಿಲ್ಲ, ಅದಕ್ಕೆ ಜಿಲ್ಲಾಡಳಿತ ವಿಲ್ ಟೇಕ್ ಆ್ಯಕ್ಷನ್. ಇತ್ತೀಚೆಗೆ ಚಾಮುಂಡಿ ಬೆಟ್ಟ ಮತ್ತು ಉದ್ಘಾಟನಾ ದಸರಾ ಬಗ್ಗೆ ಒಂದು ಪತ್ರವನ್ನು ಸಹ ಬರೆದಿದ್ರು, ಅದ್ರ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡಿದ್ರೆ? ಯಾವ ದಸರಾ ಚೆನ್ನಾಗಾಗಲಿ ಅನ್ನೋದು ಬಿಟ್ಟರೆ ಬೇರೆ ಏನು ಮಾತಿಲ್ಲ. ಇಲ್ಲ ಅವ್ರದ್ದೇನು ಅದನ್ನು ಸುಮ್ಮನೆ ಹೇಳಿದ್ರು ಮಿಸ್ಕಮ್ಯುನಿಕೇಷನ್ ಆಗಿದ್ದಾಯಿತು ಅಂತೇಳಿ ಇಲ್ಲ, ಅದು ಯಾವ ಮಾತೂ ಇಲ್ಲ. ಟೋಟಲಾಗಿ ಅವರು ಸಹಕಾರ ಕೊಡ್ತಾರೆ. ಇದು ನಾಡಿನ ಜನತೆಗೆ ಸೇರಿದಂಥ ಉತ್ಸವ, ಇದು ಜನರ ಉತ್ಸವ. ಹೀಗಾಗಿ ಯಾರ್ದು ತಕರಾರಿಲ್ಲ. ಆ ಥರದ್ದೇನು ನಾನು 5-6ನೇ ದಸರಾ ಇರಬೇಕು, ಯಾವತ್ತೂ ಹತ್ರ ನೋಡಿಲ್ಲ. ವಿದ್ಯುಕ್ತವಾಗಿ ಎಂದಿನಂತೆ ದಸರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಾಗೆ ನಾವು ಮಹಾರಾಣಿಯವರನ್ನು ಸ್ವಾಗತ ಕೇಳಿದ್ದೀವಿ, ಬರಬೇಕು ಅಂತ ಸಹಕಾರ ಕೊಡಬೇಕು ಅಂತೇಳಿ. ಎಂದಿನಂತೆ ಎಲ್ಲ ರೀತಿಯಲ್ಲಿ ಅವರು ನಗುಮುಖದಿಂದಲೇ ಎಲ್ಲ ಚೆನ್ನಾಗಿ ಮಾಡಿ ಜನರೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಚರಿತ್ರೆಯನ್ನು ಸರಿಯಾದ ರೀತಿನ ಆಗಲಿ ಅಂತ ಅವರು ಸಂತೋಷವಾಗಿಯೇ ಅವರು ಎಂದೂ ಅವರನ್ನು ಕಿರಿಕಿರಿ ಮಾಡಿಲ್ಲ. ಯಾವತ್ತೂ ಅದೇ ಉತ್ಸಾಹ, ಅದೇ ಸಂತೋಷದಿಂದ ನಾಡ ಹಬ್ಬ ದಸರಾ ಎಲ್ಲ ಜನರನ್ನು ಒಗ್ಗೂಡಬೇಕಿರಬೇಕು, ಅವರೆಲ್ಲ ಸೌಹಾರ್ದತೆಯಿಂದ ಇರಬೇಕು, ಜನತೆಗೆ ಒಳ್ಳೆಯದಾಗಬೇಕು ಅನ್ನೋ ಸದುದ್ದೇಶದಿಂದ ಅವರು ಸಂತೋಷವಾಗಿ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ಮತ್ತು ದಸರಾ ಯಶಸ್ವಿ ಆಗಲಿಕ್ಕೆ ಸಹಕಾರ ಕೊಡ್ತೀವಿ ಅಂತ ಸಲಹೆ ಹೇಳಿದ್ದಾರೆ. ಕೆಲವು ಸಲಹೆಯನ್ನು ಜಿಲ್ಲಾಡಳಿತಕ್ಕೆ ಹೋದ ಸಾರಿ ಹೆಚ್ಚು ಸೀಟ್ ಮಾಡಿಬಿಟ್ಟಿದ್ವಿ. ಹೀಗಾಗಿ ಮಳೆ ಬಂತು, 5-6 ಸಾವಿರ ಜನ ಇಲ್ಲಿ ಬಂದ್ಬಿಟ್ರು ಈ ಕಡೆಗೆ. ಆವಾಗ ಸ್ವಲ್ಪ ಅನಾನುಕೂಲ ಆಯಿತು, ಅದನ್ನೆಲ್ಲ ಸ್ವಲ್ಪ ಸರಿ ಮಾಡಿ ಅಂತ ಹೇಳಿದ್ದಾರೆ.
ಸಣ್ಣ ಪುಟ್ಟ ಬಿಟ್ಟರೆ ಏನಿಲ್ಲ, ಅದಕ್ಕೆ ಜಿಲ್ಲಾಡಳಿತ ವಿಲ್ ಟೇಕ್ ಆ್ಯಕ್ಷನ್. ಸರ್, ಇತ್ತೀಚೆಗೆ ಚಾಮುಂಡಿ ಬೆಟ್ಟ ಮತ್ತೆ ಉದ್ಘಾಟನಾ ದಸರಾ ಬಗ್ಗೆ ಒಂದು ಪತ್ರವನ್ನು ಸಹ ಬರೆದಿದ್ರು. ಅದ್ರ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡಿದ್ರಾ? ಯಾವ ದಸರಾ ಚೆನ್ನಾಗಾಗಲಿ ಅನ್ನೋದು ಬಿಟ್ಟರೆ ಬೇರೆ ಏನು ಮಾತಿಲ್ಲ. ಇಲ್ಲ ಇಲ್ಲ, ಅವ್ರದ್ದೇನು ಅದನ್ನು ಸುಮ್ಮನೆ ಹೇಳಿದ್ರು ಮಿಸ್ಕಮ್ಯುನಿಕೇಷನ್ ಆಗಿದ್ದಾಯಿತು ಅಂತೇಳಿ ಇಲ್ಲ, ಅದು ಯಾವ ಮಾತೂ ಇಲ್ಲ. ಟೋಟಲಾಗಿ ಅವರು ಸಹಕಾರ ಕೊಡ್ತಾ ಬಂದಿದ್ದಾರೆ, ಕೊಡ್ತಾರೆ. ಇದು ನಾಡಿನ ಜನತೆಗೆ ಸೇರಿದಂಥ ಉತ್ಸವ, ಇದು ಜನರ ಉತ್ಸವ. ಹೀಗಾಗಿ ಯಾರ್ದು ತಕರಾರಿಲ್ಲ. ಆ ಥರದ್ದೇನು ನಾನು 5-6ನೇ ದಸರಾ ಇರಬೇಕು, ಯಾವತ್ತೂ ಹತ್ರ ನೋಡಿಲ್ಲ. ವಿದ್ಯುಕ್ತವಾಗಿ ಎಂದಿನಂತೆ ದಸರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಾಗೆ ನಾವು ಮಹಾರಾಣಿಯವರನ್ನು ಸ್ವಾಗತ ಕೇಳಿದ್ದೀವಿ, ಬರಬೇಕು ಅಂತ, ಸಹಕಾರ ಕೊಡಬೇಕು ಅಂತೇಳಿ. ಎಂದಿನಂತೆ ಎಲ್ಲ ರೀತಿಯಲ್ಲಿ ಅವರು ನಗುಮುಖದಿಂದಲೇ ಎಲ್ಲ ಚೆನ್ನಾಗಿ ಮಾಡಿ ಜನರೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಚರಿತ್ರೆಯನ್ನು ಸರಿಯಾದ ರೀತಿನ ಆಗಲಿ ಅಂತ ಅವರು ಸಂತೋಷವಾಗಿಯೇ ಅವರು ಎಂದೂ ಅವರನ್ನು ಕಿರಿಕಿರಿ ಮಾಡಿಲ್ಲ. ಯಾವತ್ತೂ ಅದೇ ಉತ್ಸಾಹ, ಅದೇ ಸಂತೋಷದಿಂದ ನಾಡ ಹಬ್ಬದ ದಸರಾ ಎಲ್ಲ ಜನರನ್ನ ಒಗ್ಗೂಡಬೇಕಿರಬೇಕು, ಅವರೆಲ್ಲ ಸೌಹಾರ್ದತೆಯಿಂದ ಇರಬೇಕು, ಜನತೆಗೆ ಒಳ್ಳೆಯದಾಗಬೇಕು ಅನ್ನುವ ಸದುದ್ದೇಶದಿಂದ ಅವರು ಸಂತೋಷವಾಗಿ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ಮತ್ತು ದಸರಾ ಯಶಸ್ವಿ ಆಗಲಿಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳಿ. ಸಲಹೆ ಹೇಳಿದ್ದಾರೆ. ಕೆಲವು ಸಲಹೆಯನ್ನು ಜಿಲ್ಲಾಡಳಿತಕ್ಕೆ ಹೋದ ಸಾರಿ ಹೆಚ್ಚು ಸೀಟ್ ಮಾಡಿಬಿಟ್ಟಿದ್ವಿ. ಹೀಗಾಗಿ ಮಳೆ ಬಂತು, 5-6 ಸಾವಿರ ಜನ ಇಲ್ಲಿ ಬಂದ್ಬಿಟ್ರು ಈ ಕಡೆಗೆ. ಆವಾಗ ಸ್ವಲ್ಪ ಅನಾನುಕೂಲ ಆಯಿತು, ಅದನ್ನೆಲ್ಲ ಸ್ವಲ್ಪ ಸರಿ ಮಾಡಿ ಅಂತ ಹೇಳಿದ್ದಾರೆ. ಸಣ್ಣ ಪುಟ್ಟ ಬಿಟ್ಟರೆ ಏನಿಲ್ಲ, ಅದಕ್ಕೆ ಜಿಲ್ಲಾಡಳಿತ ವಿಲ್ ಟೇಕ್ ಆ್ಯಕ್ಷನ್. ಸರ್, ಇತ್ತೀಚೆಗೆ ಚಾಮುಂಡಿ ಬೆಟ್ಟ ಮತ್ತೆ ಉದ್ಘಾಟನಾ ದಸರಾ ಬಗ್ಗೆ ಒಂದು ಪತ್ರವನ್ನು ಸಹ ಬರೆದಿದ್ರು. ಅದ್ರ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡಿದ್ರಾ? ಯಾವ ದಸರಾ ಚೆನ್ನಾಗಾಗಲಿ ಅನ್ನೋದು ಬಿಟ್ಟರೆ ಬೇರೆ ಏನು ಮಾತಿಲ್ಲ. ಇಲ್ಲ ಇಲ್ಲ, ಅವ್ರದ್ದೇನು ಅದನ್ನು ಸುಮ್ಮನೆ ಹೇಳಿದ್ರು ಮಿಸ್ಕಮ್ಯುನಿಕೇಷನ್ ಆಗಿದ್ದಾಯಿತು ಅಂತೇಳಿ ಇಲ್ಲ, ಅದು ಯಾವ ಮಾತೂ ಇಲ್ಲ. ಟೋಟಲಾಗಿ ಅವರು ಸಹಕಾರ ಕೊಡ್ತಾ ಬಂದಿದ್ದಾರೆ, ಕೊಡ್ತಾರೆ. ಇದು ನಾಡಿನ ಜನತೆಗೆ ಸೇರಿದಂಥ ಉತ್ಸವ, ಇದು ಜನರ ಉತ್ಸವ. ಹೀಗಾಗಿ ಯಾರ್ದು ತಕರಾರಿಲ್ಲ. ಆ ಥರದ್ದೇನು ನಾನು 5-6ನೇ ದಸರಾ ಇರಬೇಕು, ಯಾವತ್ತೂ ಹತ್ರ ನೋಡಿಲ್ಲ. ವಿದ್ಯುಕ್ತವಾಗಿ ಎಂದಿನಂತೆ ದಸರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಾಗೆ ನಾವು ಮಹಾರಾಣಿಯವರನ್ನು ಸ್ವಾಗತ ಕೇಳಿದ್ದೀವಿ, ಬರಬೇಕು ಅಂತ, ಸಹಕಾರ ಕೊಡಬೇಕು ಅಂತೇಳಿ. ಎಂದಿನಂತೆ ಎಲ್ಲ ರೀತಿಯಲ್ಲಿ ಅವರು ನಗುಮುಖದಿಂದಲೇ ಎಲ್ಲ ಚೆನ್ನಾಗಿ ಮಾಡಿ ಜನರೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಚರಿತ್ರೆಯನ್ನು ಸರಿಯಾದ ರೀತಿನ ಆಗಲಿ ಅಂತ ಅವರು ಸಂತೋಷವಾಗಿಯೇ ಅವರು ಎಂದೂ ಅವರನ್ನು ಕಿರಿಕಿರಿ ಮಾಡಿಲ್ಲ. ಯಾವತ್ತೂ ಅದೇ ಉತ್ಸಾಹ, ಅದೇ ಸಂತೋಷದಿಂದ ನಾಡ ಹಬ್ಬದ ದಸರಾ ಎಲ್ಲ ಜನರನ್ನ ಒಗ್ಗೂಡಬೇಕಿರಬೇಕು, ಅವರೆಲ್ಲ ಸೌಹಾರ್ದತೆಯಿಂದ ಇರಬೇಕು, ಜನತೆಗೆ ಒಳ್ಳೆಯದಾಗಬೇಕು ಅನ್ನುವ ಸದುದ್ದೇಶದಿಂದ ಅವರು ಸಂತೋಷವಾಗಿ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ಮತ್ತು ದಸರಾ ಯಶಸ್ವಿ ಆಗಲಿಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳಿ. ಸಲಹೆ ಹೇಳಿದ್ದಾರೆ. ಕೆಲವು ಸಲಹೆಯನ್ನು ಜಿಲ್ಲಾಡಳಿತಕ್ಕೆ ಹೋದ ಸಾರಿ ಹೆಚ್ಚು ಸೀಟ್ ಮಾಡಿಬಿಟ್ಟಿದ್ವಿ. ಹೀಗಾಗಿ ಮಳೆ ಬಂತು, 5-6 ಸಾವಿರ ಜನ ಇಲ್ಲಿ ಬಂದ್ಬಿಟ್ರು ಈ ಕಡೆಗೆ. ಆವಾಗ ಸ್ವಲ್ಪ ಅನಾನುಕೂಲ ಆಯಿತು, ಅದನ್ನೆಲ್ಲ ಸ್ವಲ್ಪ ಸರಿ ಮಾಡಿ ಅಂತ ಹೇಳಿದ್ದಾರೆ. ಸಣ್ಣ ಪುಟ್ಟ ಬಿಟ್ಟರೆ ಏನಿಲ್ಲ, ಅದಕ್ಕೆ ಜಿಲ್ಲಾಡಳಿತ ವಿಲ್ ಟೇಕ್ ಆ್ಯಕ್ಷನ್. ಸರ್, ಇತ್ತೀಚೆಗೆ ಚಾಮುಂಡಿ ಬೆಟ್ಟ ಮತ್ತೆ ಉದ್ಘಾಟನಾ ದಸರಾ ಬಗ್ಗೆ ಒಂದು ಪತ್ರವನ್ನು ಸಹ ಬರೆದಿದ್ರು. ಅದ್ರ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡಿದ್ರಾ? ಯಾವ ದಸರಾ ಚೆನ್ನಾಗಾಗಲಿ ಅನ್ನೋದು ಬಿಟ್ಟರೆ ಬೇರೆ ಏನು ಮಾತಿಲ್ಲ. ಇಲ್ಲ ಇಲ್ಲ, ಅವ್ರದ್ದೇನು ಅದನ್ನು ಸುಮ್ಮನೆ ಹೇಳಿದ್ರು ಮಿಸ್ಕಮ್ಯುನಿಕೇಷನ್ ಆಗಿದ್ದಾಯಿತು ಅಂತೇಳಿ ಇಲ್ಲ, ಅದು ಯಾವ ಮಾತೂ ಇಲ್ಲ. ಟೋಟಲಾಗಿ ಅವರು ಸಹಕಾರ ಕೊಡ್ತಾ ಬಂದಿದ್ದಾರೆ, ಕೊಡ್ತಾರೆ. ಇದು ನಾಡಿನ ಜನತೆಗೆ ಸೇರಿದಂಥ ಉತ್ಸವ, ಇದು ಜನರ ಉತ್ಸವ. ಹೀಗಾಗಿ ಯಾರ್ದು ತಕರಾರಿಲ್ಲ. ಆ ಥರದ್ದೇನು ನಾನು 5-6ನೇ ದಸರಾ ಇರಬೇಕು, ಯಾವತ್ತೂ ಹತ್ರ ನೋಡಿಲ್ಲ.